ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ದೇವರು ಕಳೆದ ಒಂದು ವರ್ಷ ಕಾಲ ನಮ್ಮನ್ನು ಕಾಯ್ದಿದ್ದಕ್ಕೂ ಸೇರಿ ನಾವು ಕೃತಜ್ಞತೆ ಹೇಳುತ್ತಾ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕಾಗಿ ಹೋಗೋಣ. ಈ ವರ್ಷದ ವಾಗ್ದಾನದ ವಾಕ್ಯವಾಗಿ ದೇವರು ಈ ವಾಕ್ಯವನ್ನು ನಮಗೆ ದಯಪಾಲಿಸಿದ್ದಾನೆ. ಚಪನ್ಯ 3ನೇ ಅಧ್ಯಾಯ 15ನೇ ವಾಕ್ಯ ನಾವು ಧ್ಯಾನಿಸೋಣ. ಚಪನ್ಯ 3ನೇ ಅಧ್ಯಾಯ 15ನೇ ವಾಕ್ಯ. ಚಪನ್ಯ ಚಾಪ್ಟರ್ 3 ವರ್ಸ್ 15. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ, ನಿನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಾನೆ. ಇಸ್ರಾಯೇಲಿನ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಹಂಜದಿರುವಿ. ಆಮೆನ್. ಹಾಲೆಲೂಯಾ. ನಿನಗೆ ವಿಧಿಸಿದ ದಂಡನೆಗಳನ್ನು ಯೆಹೋವನು ತಪ್ಪಿಸಿದ್ದಾನೆ. ಆಮೆನ್. ಶತ್ರು ಅನೇಕ ದಿವಸಗಳು, ಅನೇಕ ವರ್ಷಗಳು ನಮ್ಮ ಮೇಲೆ ಹಾಕಿದ ಎಲ್ಲ ದಂಡನೆಗಳನ್ನು ದೇವರು ಅದನ್ನು ತಪ್ಪಿಸಿ ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಹಾಲೆಲೂಯಾ. ಶತ್ರು ನಮ್ಮನ್ನು ಹಿಂದಟ್ಟಿ ನಮ್ಮನ್ನು ನಾಶ ಮಾಡುವುದಕ್ಕೆ ಪ್ಲಾನ್ ಮಾಡುವಾಗ, ತಂತ್ರಗಳನ್ನು ಮಾಡುವಾಗ ದೇವರು ಆತ ನಮ್ಮ ಮೇಲೆ ವಿಧಿಸಿರುವಂಥ ಎಲ್ಲ ದಂಡನೆಗಳನ್ನು ಯೆಹೋವನು ತಪ್ಪಿಸುವಂಥ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಶತ್ರುವಿನ ಎಲ್ಲ ತಂತ್ರಗಳನ್ನು ಜಯಿಸುವಂಥ ದೇವರು ನಮ್ಮನ್ನು ಕೂಡ ಶತ್ರುವಿನ ತಂತ್ರಗಳನ್ನು ಜಯಿಸಿ ಮುಂದೆ ಹೋಗುವುದಕ್ಕಾಗಿ ದೇವರು ಈ ವರ್ಷ ಪೂರ್ತಿಯು ನಮಗೆ ದಯಪಾಲಿಸುವಂಥ ದೇವರಾಗಿದ್ದಾನೆ. ಹಳೆಯ ವರ್ಷಗಳು ದೇವರು ನಮ್ಮನ್ನು ಅಧಿಭದ್ರವಾಗಿ ಕಾಯ್ದನು. ಅನೇಕ ಕೇಡುಪಾಡುಗಳು ಬಂದವು, ಅನೇಕ ಉಪದ್ರವಗಳು ಬಂದವು, ತೊಂದರೆಗಳು ಬಂದವು, ಹೋರಾಟಗಳು ಬಂದವು. ಎಲ್ಲದರಲ್ಲೂ ದೇವರು ನಮ್ಮ ಜೊತೆಯಲ್ಲಿ ಇತ್ತು ನಮ್ಮನ್ನು ತಪ್ಪಿಸಿ ಕಾಯ್ದುಕೊಂಡನು. ಹಾಲೆಲೂಯಾ. ಅದು ದೇವರ ಕೃಪೆ, ನಮ್ಮ ಯಾವುದೇ ಸಾಮರ್ಥ್ಯವಲ್ಲ. ಅದು ದೇವರ ಕೃಪೆಯಿಂದ ದೇವರು ನಮ್ಮನ್ನು ಕಾಯ್ದು ಪರಿಪಾಲಿಸಿದನು. ಈ ಹೊಸ ವರ್ಷದಲ್ಲಿ ಕೂಡ ಆತನು ನಮ್ಮ ವಿರುದ್ಧವಾಗಿ ಬರುವಂಥ ಶತ್ರುವನ್ನು ನಮ್ಮಿಂದ ತಳ್ಳಿಬಿಟ್ಟು ಆ ದೇವರು ನಮ್ಮ ಮಧ್ಯದಲ್ಲಿದ್ದು ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಮಾತ್ರವಲ್ಲ, ನಿನ್ನ ಮಧ್ಯದಲ್ಲಿ ಅರಸನಾದ ಯೆಹೋವನು ನಿನ್ನ ಮಧ್ಯದಲ್ಲಿದ್ದಾನೆ, ಇನ್ನು ಕೇಡಿಗೆ ಅಂಜದಿರುವಿ. ಆಮೇನ್. ಈ ವರ್ಷ ಕೇಡು ಬರುವುದಿಲ್ಲ ಎಂಬುದಾಗಲ್ಲ. ಈ ಹೊಸ ವರ್ಷದಲ್ಲಿ ಇನ್ನೂ ಅಧಿಕವಾದಂಥ ಹೋರಾಟಗಳು, ಪ್ರಯಾಸಗಳು, ವೇದನೆಗಳು ಬರುತ್ತವೆ. ಇವೆಲ್ಲವೂ ಯೇಸು ಕ್ರಿಸ್ತನ ಬರುವಿಕೆಗೆ ಸೂಚನೆ ಆಗಿರುತ್ತದೆ. ಆದರೂ ಯಾವ ಕೇಡುಗಳು ಬಂದರೂ, ಯಾವ ಉಪದ್ರವ ಬಂದರೂ ದೇವರು ನಮ್ಮನ್ನು ಕಾಯ್ದು ಪರಿಪಾಲಿಸಿ ಯಾವುದೇ ಕೇಡುಗೂ ಅಲ್ಲಿ ಅಂಜದೆ ನಾವು ನಿಲ್ಲುವಂತೆ ದೇವರು ಕೃಪೆ ಮಾಡುತ್ತಾನೆ. ಆಮೇನ್. ಕೀರ್ತನೆಗಳ ಪುಸ್ತಕ 91ನೇ ಅಧ್ಯಾಯ 10ನೇ ವಾಕ್ಯದ ನಾವು ಈಗ ನೋಡುತ್ತೇವೆ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗೂಡಾರದ ಸಮೀಪಕ್ಕೂ ಬಾರದೆಂಬುದಾಗಿ ನೋಡುತ್ತೇವೆ. ಹಾಲೆಲೂಯಾ. ಇದೇ ಪ್ರಕಾರ ದೇವರು ನಮ್ಮ ಎಲ್ಲ ಪ್ರಯಾಸಗಳನ್ನು, ವೇದನೆಗಳನ್ನು ನೀಗಿಸುವಂತ ಕರ್ತನಾಗಿದ್ದಾನೆ. ಇನ್ನು ಆ ಕೇಡಿಗೆ ಅಂಜದಿರುವಿ ಎಂಬುದಾಗಿ ನೋಡುತ್ತೇವೆ. ಯಾವ ಕೇಡು ಬಂದರೂ ನಾವು ಅಂಜದೆ ದೇವರಲ್ಲೇ ಭರವಸೆ ಇಟ್ಟುಕೊಂಡು ದೇವರನ್ನೇ ನಂಬಿ ನಾವು ಆತನ ಪಾದವನ್ನೇ ನಾವು ಹಿಡಿದುಕೊಳ್ಳೋಣ. ದೇವರು ಈ ವರ್ಷ ಮೊತ್ತವೂ ನಮ್ಮನ್ನು ಕಾಯ್ದು ಪರಿಪಾಲಿಸುವುದಕ್ಕೆ ಯಾವ ಪ್ರಯಾಸಗಳು, ಯಾವ ಉಪದ್ರವಗಳು, ಯಾವ ಶೋಧನೆಗಳು ಬಂದರೂ ಅದನ್ನು ಜಯಿಸಿ ಮುಂದೆ ನಿಲ್ಲುವುದಕ್ಕೆ, ದೇವರ ಸಾಕ್ಷಿಯಾಗಿ ಜೀವಿಸೋದಕ್ಕೆ ದೇವರು ಈ ವರ್ಷ ಪೂರ್ತಿಯು ನಮಗೆ ಕೃಪೆ ಮಾಡುತ್ತಾನೆ. ಈ ವಾಕ್ಯಗಳ ನಿಮಿತ್ತ ದೇವರು ನಿಮ್ಮನ್ನು ಅನುಗ್ರಹಿಸಲಿ. ಹಾಲೆಲೂಯಾ. ದೇವರ ಕೃಪೆಯು ನಮ್ಮೊಂದಿಗೆ ಇರುತ್ತದೆ. ಹಾಲೆಲೂಯಾ. ಅದು ಯಾವತ್ತೂ ಹಾಲೆಲೂಯಾ ಅದು ಕಡಿಮೆ ಆಗುವುದಿಲ್ಲ. ಅದು ಆಮೇನ್. ಹಾಲೆಲೂಯಾ. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ನಡೆಸುವಂಥದ್ದಾಗಿರ್ತದೆ. ಹಾಲೆಲೂಯಾ. ಯಾಕಂದ್ರೆ ದೇವರ ಕೃಪೆಯು ಶಾಶ್ವತವಾದದ್ದು. ಆಮೇನ್. ಹಾಲೆಲೂಯಾ. ದೇವರ ಶಾಶ್ವತವಾದ ಕೃಪೆಯು ಈ ವರ್ಷ ಪೂರ್ತಿ ನಮ್ಮ ಜೊತೆ ಇತ್ತು ನಮ್ಮ ನಡೆಸುತ್ತದೆ. ಧೈರ್ಯವಾಗಿ ನಂಬಿಕೆಯಿಂದ ಆತನ ಪಾದವನ್ನು ಹಿಡಿದುಕೊಳ್ಳೋಣ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಹಾಲೆಲೂಯಾ. ಈ ವಾಕ್ಯದ ನಿಮಿತ್ತ ದೇವರು ನಮ್ಮನ್ನು ಒಬ್ಬೊಬ್ಬರನ್ನು ಅನುಗ್ರಹಿಸಲಿ. ಹಾಲೆಲೂಯಾ. ಸ್ತೋತ್ರ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮ ಕರ್ತನಾದ ದೇವರೇ, ಕಳೆದ ಒಂದು ವರ್ಷ ಕಾಲ ನಮಗೆ ಎಷ್ಟೋ ಹೋರಾಟಗಳು, ಪ್ರಯಾಸಗಳು, ಶೋಧನೆಗಳು ಬಂದರು. ಅದರಲ್ಲಿ ನಾವು ಬಿದ್ದು ಹೋಗದಂತೆ, ನಾವುಗಳ ಕಥನೆ ನಾಶವಾಗಿ ಹೋಗದಂತೆ ನಿನ್ನ ಕೃಪೆಯು ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿತ್ತು ನಮ್ಮ ನಡೆಸಿದೆಲ್ಲ ರಾಜ. ಅದೇ ಪ್ರಕಾರ ಕಥನೆ ಈ ಹೊಸ ವರ್ಷದಲ್ಲೂ ಕೂಡ ಕಥನೆ ನಾವುಗಳು ಕಥನೆ ಯಾವ ಕೇಡು ಬಂದರೂ ಅಂಜದೆ ಕಥನೆ ಸ್ತೋತ್ರ. ಹಾಲೆಲೂಯಾ. ಹಾಲೆಲೂಯಾ. ಕಥನೆ ನಮ್ಮ ವಿರುದ್ಧವಾಗಿ ಶತ್ರು ವಿಧಿಸಿದ ಎಲ್ಲ ದಂಡನೆಗಳನ್ನು ತಪ್ಪಿಸಿ ಹಾಲೆಲೂಯಾ ನಮ್ಮ ಶತ್ರುವನ್ನು ನಮ್ಮಿಂದ ತಳ್ಳಿಬಿಟ್ಟು, ಓ ಇಸ್ರಾಯೇಲಿನ ಅರಸನಾದ ದೇವರೇ, ನೀನೇ ನಮ್ಮ ಮಧ್ಯದಲ್ಲಿ ಇತ್ತು ನಾವು ಯಾವ ಕೇಡುಗೂ ಅಂಜದೆ ನಿನ್ನ ಸಮೂಹದಲ್ಲಿ ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ನಮಗೆ ಕೃಪೆ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್.